ನಮಸ್ಕಾರ ಸ್ನೇಹಿತರೆ, AI ಬಳಸಿ ಕಾರ್ಟೂನ್ ವಿಡಿಯೋ ಹೇಗೆ ಮಾಡ್ಬೋದು ಅನ್ನೋದನ್ನು ತುಂಬ ಸುಲಭವಾಗಿ ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಹೊರಟಿದ್ದೀನಿ. ನೀವು ಯೂಟ್ಯೂಬ್ಗೆ ವಿಡಿಯೋ ಮಾಡಬೇಕಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಬಳಸ್ತಿರೋವಂಥ 3 ಆ್ಯಪ್ ಏನಂತಂದರೆ, ಮೊದಲನೇದು ChatGPT ಫಾರ್ ಐಡಿಯಾಸ್. ನಮಗೆ ಮೊದಲು ಕಾರ್ಟೂನ್ ವಿಡಿಯೋಸ್ ಮಾಡೋಕ್ಕಿಂತ ಮುಂಚೆ ಸ್ಟೋರಿ ಬೇಕು. ಸೊ ನಾನು ಸ್ಟೋರಿಗೆ ChatGPT ಯೂಸ್ ಮಾಡ್ತಿದ್ದೀನಿ. ನಾನು ಫಸ್ಟೆಲ್ಲ ಹೇಳಿರೋ ಹಾಗೆ ನಾನು ಯೂಸ್ ಮಾಡ್ತಿರೋದು ChatGPT. ಸೊ ಬನ್ನಿ ಹೇಗೆ ChatGPTಯಲ್ಲಿ ಕೇಳಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಕ್ರಿಯೇಟ್ ಎ ಕ್ಯೂಟ್ ಅನಿಮೇಷನ್ ವಿಡಿಯೋ ಫಾರ್ ಕಿಡ್ಸ್ ವಿತ್ 20 minutes. Then include 3 to 4 or 5 characters and scene background. Scene background means ದೃಶ್ಯ ನಡೀತಿದೆ ಅಂತಂದರೆ ಅದು ಹಿಂದೆ ಯಾವ ಥರ ಬ್ಯಾಕ್ಗ್ರೌಂಡ್ ಇರಬೇಕು, ಅದಕ್ಕೆ ಸೀನ್ ಬ್ಯಾಕ್ಗ್ರೌಂಡ್. ನರೇಟಿಂಗ್ ಆಲ್ಸೋ. ನರೇಟಿಂಗ್ ಏನಕ್ಕೆ ಅಂತ ಅಂದರೆ, ಸೊ ನರೇಟಿಂಗ್ ಮಾಡಿದಾಗ ಕಿಡ್ಸಿಗೆ ತುಂಬ ಅಟ್ರಾಕ್ಟ್ ಆಗುತ್ತೆ. ಸೊ ಅವರು ಕೇಳಿಸ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತಿರ್ತಾರೆ. ನರೇಟಿಂಗ್ ಇಲ್ಲ ಅಂತಂದರೆ ಸ್ವಲ್ಪ ಬೋರಿಂಗ್ ಆಗಿರುತ್ತೆ. ಸೊ ನರೇಟಿಂಗ್ ಇರಲೇಬೇಕು ಎಲ್ಲ ವಿಡಿಯೋದಲ್ಲೂ. ಸೊ ಹೀಗೆ ಟೈಪ್ ಮಾಡ್ಕೊತ ಹೋಗಿ. ಡಿಸ್ಕ್ರಿಪ್ಷನ್ ಬೇಕು ಅಂತ ಅಂದರೆ ಕಾಮೆಂಟಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ನೀವು ನೋಡ್ಬೋದು, ಫಸ್ಟು ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಆಮೇಲೆ ಸೀನ್ ಬೈ ಸೀನ್ ಕೊಟ್ಟಿದ್ದಾರೆ, ಬ್ಯಾಕ್ಗ್ರೌಂಡ್, ನರೇಟಿಂಗ್, ಡೈಲಾಗ್ಸ್, ಆ್ಯಕ್ಷನ್ಸ್, ಕ್ಯಾಮ್ರಾ ರೋಲ್ ಎಲ್ಲ ಇದೆ. ನೀವು ಆರಾಮಾಗಿ ನೀವು ಮಾಡ್ಕೋಬೋದು. ಸೊ ನೀವು ಎಷ್ಟು ತುಂಬ ಲಾಂಗ್ ವಿಡಿಯೋ ಅಂತಂದರೆ 50 ತನಕನಾರು ಮಾಡ್ಕೋಬೋದು. ನೋಡಿ 50 ಬಂದಿದೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಂತಂದರೆ, ಕ್ಯಾರೆಕ್ಟರ್ನ ನಾವು ಫಸ್ಟು ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ಕ್ಯಾರೆಕ್ಟರ್ನ ಪೇಸ್ಟ್ ಮಾಡಿಕೊಂಡು ಒಂದೊಂದು ಕ್ಯಾರೆಕ್ಟರ್ನ ನಾವು ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ಮಾಡಿಕೊಂಡು ನಾವು ಗ್ರೋಕಲ್ಲಿ ಹೋಗಬೇಕು. ಗ್ರೋಕ್ ಓಪನ್ ಮಾಡಿ ಅದರಲ್ಲಿ ಕ್ಯಾರೆಕ್ಟರ್ನ ಮೀನ್ಸ್ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವೋ, ಅದು ಮೀನ್ಸ್ ಕಾಪಿ ಮಾಡ್ಕೊಂಡಿದ್ದೀವೋ ಅದನ್ನು ಪೇಸ್ಟ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಏನಪ್ಪ ಅಂತಂದರೆ, ವಿತೌಟ್ ಬ್ಯಾಕ್ಗ್ರೌಂಡ್ ಜಪಾನೀಸ್ ಸ್ಟೈಲ್. ಬಿಕಾಸ್ ಜಪಾನೀಸ್ ಸ್ಟೈಲ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಥರ ಮಾಡ್ಬೋದು. ಅಥವಾ ನಿಮಗೆ ಯಾವ್ದು ಸ್ಟೈಲ್ ಬೇಕು, ಆ ಕಾರ್ಟೂನ್ ಯಾವ ಸ್ಟೈಲ್ ಆಗಿರಬೇಕು ಅದನ್ನು ನೀವು ನೋಡಿಕೊಂಡು ಮಾಡ್ಕೋಬೋದು. ಸೊ ನೀವು ಜಸ್ಟ್ ಮೆನ್ಷನ್ ಮಾಡಿದ್ರೆ ಸಾಕು, ಅದೇನೇ ಬಂದುಬಿಡುತ್ತೆ, ಆರಾಮಾಗಿ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿರ್ಬೋದು. ಸೊ ಡೌನ್ಲೋಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಡೈರೆಕ್ಟಾಗಿ ಗ್ಯಾಲರಿಗೆ ಅದು ಸೇವ್ ಆಗಿರುತ್ತೆ. ಇಷ್ಟೊತ್ತು ನಾವು ಬರೀ ಕ್ಯಾರೆಕ್ಟರ್ಸ್ನ ಅಷ್ಟೇ ನಾವು ಮಾಡಿದ್ದು. ಇಲ್ಲಿಗೆ ನಮ್ಮ 50% ಕೆಲಸ ಆದಂಗೆ. ಸೊ ಇನ್ನು 50% ಏನು ಅಂತಂದರೆ, ವಿಡಿಯೋ ಕ್ರಿಯೇಟ್ ಮಾಡಿ ಮತ್ತು ಎಡಿಟ್ ಮಾಡಬೇಕು. ಸೊ ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಸೇಮ್ ಗ್ರಾಫ್ನ ಯೂಸ್ ಮಾಡಿ. ಸೊ ಅದರಲ್ಲಿ ನೀವು ಹೋದಾಗ ಏನು ಸೀನ್ ಫಸ್ಟ್ ಅಂತ ಇರೋದು, ಸೊ ಎಲ್ಲನೂ ಕಾಪಿ ಮಾಡಿಕೊಂಡು ಗ್ರೂಕಲ್ಲಿ ನೀವು ಪೇಸ್ಟ್ ಮಾಡಬೇಕು. ಸೊ ಇವಾಗ ನೀವು ಏನು ಚೇಂಜ್ ಮಾಡಬೇಕಂತಂದರೆ, ಕಾಪಿ ಮಾಡ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳಿ ಫಸ್ಟು. ಸೊ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಡೈಲಾಗ್ಸ್ ಇದೆಯೋ ಅದನ್ನು ಮಾತ್ರ ನೀವು ರಿಮೂವ್ ಮಾಡಬೇಕು. ಸೊ ಡೈಲಾಗ್ಸ್ ಏನಕ್ಕೆ ರಿಮೂವ್ ಮಾಡಬೇಕಂತಂದರೆ, ಫಸ್ಟ್ ನಮಗೆ ನರೇಟಿಂಗ್ ಬೇಕಲ್ವಾ. ಸೊ ಅದಕ್ಕೆ ನಾವು ಬರೀ ನರೇಟಿಂಗ್ ಇಟ್ಕೊಂಡು ನಾವು ಡೈಲಾಗ್ಸ್ನ ರಿಮೂವ್ ಮಾಡಬೇಕು. ಸೊ ಆವಾಗ ನಾವು ಅಪ್ಲೋಡ್ ಮಾಡಿದಾಗ ಬರೀ ನರೇಟಿಂಗ್, ಇವಾಗ ಏನು ನರೇಟಿಂಗ್ ಅಂತ ಇದೆಯೋ ಅದು ಮಾತ್ರ ಬರುತ್ತೆ. ನೀವಲ್ಲಿ ನೋಡ್ಬೋದು ಗ್ಯಾಲರಿ ಅಂತ ಸಿಂಬಲ್ ಇರುತ್ತೆ. ಸೊ ಅದು ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ
ಫೋಟೋಸ್ ನೀವೇನೇನು ಕ್ಯಾರೆಕ್ಟರ್ಸ್ನ ನೀವು ಸೇವ್ ಮಾಡ್ಕೊಂಡಿದ್ದೀರಾ ಅದು ನಿಮಗೆ ಡೈರೆಕ್ಟಾಗಿ ಗ್ಯಾಲರಿ ಸೇವ್ ಆಗಿರೋದೆಲ್ಲ ಪಿಕ್ಚರ್ಸ್ ಇರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಯಾವ ಪಿಕ್ಚರ್ಸ್ ಬೇಕೋ ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಆಮೇಲೆ ನೀವು ಸೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕಂತಂದರೆ, ನೆಕ್ಸ್ಟ್ ನಾನು ಹೇಳ್ತೀನಿ ಇದು ವೀಡಿಯೋ ಆದಮೇಲೆ ಇದು ಒಂದು 2-3 ಮಿನಿಟ್ಸ್ ಬೇಕಾಗುತ್ತೆ. ಸೊ ಇದಾದಮೇಲೆ ಇವಾಗ ನೋಡ್ಬೋದು ಹೆಂಗೆ ಬಂದಿದೆ ಅಂತ. ಒಂದು ಸುಂದರ ಹಳ್ಳಿಯಲ್ಲಿ ಒಂದು ಪುಟ್ಟ ಶಾಲೆ ಇತ್ತು. ಅಲ್ಲಿ ಓದುತ್ತಿದ್ದ ಮಕ್ಕಳು ಎಲ್ಲರೂ ತುಂಬಾ ಸಂತೋಷವಾಗಿದ್ರು. ನೋಡಿದ್ರಲ್ಲ ವಿಡಿಯೋ ಎಷ್ಟು ಕ್ಲಾರಿಟಿ ಆಗಿದೆ ಅಂತ. ಮತ್ತು ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇವಾಗೇನು ಪೇಸ್ಟ್ ಮಾಡ್ಕೊಂಡಿದ್ದೀರೋ ಅದನ್ನೆಲ್ಲ ಫುಲ್ ಕ್ಲಿಯರ್ ಮಾಡಿ. ಸೊ ಮತ್ತೆ ಇವಾಗೇನು ಕಾಪಿ ಮಾಡ್ಕೊಂಡಿದ್ದೀರೋ ಅದನ್ನು ಪೇಸ್ಟ್ ಮಾಡಿಕೊಂಡು ಅದರಲ್ಲಿ ನರೇಟಿಂಗ್ ಮಾತ್ರ ನೀವು ರಿಮೂವ್ ಮಾಡಬೇಕು. ಡೈಲಾಗ್ಸ್ ಹ್ಯಾಸ್ ಇಟ್ ಈಸ್ ಹೇಗಿದೆಯೋ ಅದನ್ನು ಹಾಗೇ ಬಿಡಿ, ನರೇಟಿಂಗ್ ಮಾತ್ರ ನೀವು ರಿಮೂವ್ ಮಾಡಿ. ಆಮೇಲೆ ಮತ್ತೆ ಸೆಂಡ್ ಮಾಡಿ. ಇವತ್ತು ಒಂದು ಶಾಲೆಯಲ್ಲಿ ಏನು ಮಜಾ ಇರಬಹುದು. ನಾನು ಆಟದ ಸಮಯಕ್ಕೆ ಕಾಯ್ತಿದ್ದೀನಿ. ಸೊ ಸೆಕೆಂಡ್ ವಿಡಿಯೋ ಕೂಡ ನೀವು ನೋಡಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಕ್ಲಾರಿಟಿ ಆಗಿದೆ, ವಾಯ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲನೂ ಚೆನ್ನಾಗಿ ಬಂದಿದೆ. ಸೊ ನೀವು ಹೀಗೇನೆ ಮಾಡ್ಕೊತ ಹೋದರೆ ಎಲ್ಲ ಸೀನ್ ಮಾಡ್ಕೊತ ಹೋದರೆ ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ಸೆಕೆಂಡ್ ವಿಡಿಯೋ ಒಂದು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದಂಥದ್ದು. ಸೊ ಅವಾಗ ನಿಮಗೆ ಫುಲ್ ಐಡಿಯಾ ಬರುತ್ತೆ ಹೇಗೆ ಮಾಡಬೇಕು ಅಂತ ಎಲ್ಲ. ಸೊ ಇವಾಗ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಮ್ಮದು 75% ಕೆಲಸ ಆದಂಗೆ. ಸೊ ಇವಾಗ ಇದೆಲ್ಲ ಆಗೈತೆ. ಸೊ ಇದೇ ಥರನೇ ನೀವು ಎಲ್ಲ ವೀಡಿಯೋಸ್ ಕೂಡ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸೀನಲ್ಲಿ ಕಾರ್ಟೂನು ಮತ್ತು ನೆಕ್ಸ್ಟ್ ಸೀನಲ್ಲಿ ನರೇಟಿಂಗು ಮತ್ತು ಡೈಲಾಗ್ಸ್ ಇದೆ. ಸೊ ಅದರಲ್ಲೂ ಕೂಡ ಹೀಗೇನೆ ಮಾಡಿ. ಸೊ ನಾನು ನಿಮಗೆ ಒಂದ್ಸರಿ ತೋರಿಸ್ತೀನಿ ನೋಡಿ ಹೇಗೆ ಅಂತ. ಸೊ ನೀವು ಯಾವುದಾದ್ರೂ ಒಂದು ಸೀನ್ ಮಾಡೋಕ್ಕಿಂತ ಮುಂಚೆ ನೀವು ಆ ಸೀನ ಫಸ್ಟ್ ನೀವು ಓದ್ಕೋಬೇಕು. ಸೀನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಅದು ನಿಮಗೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಸೊ ಇದನ್ನು ಹೆಂಗೆ ಮಾಡ್ಬೋದು, ಇವಾಗ ಏನಾದ್ರು ಚೇಂಜ್ ಮಾಡೋದಕ್ಕಾಗತ್ತಾ, ಸೊ ಆ ಥರ ನಿಮಗೆ ಐಡಿಯಾ ಬರುತ್ತೆ. ಫಸ್ಟ್ ನೀವು ಏನು ಮಾಡಬೇಕು, ಸೀನ ಫಸ್ಟ್ ಓದ್ಕೋಬೇಕು. ಇವಾಗ ಸೆಕೆಂಡ್ ಸೀನಲ್ಲಿ ಏನಿದೆ, ಒಂದು ಹೊಸ ಕ್ಯಾರೆಕ್ಟರ್ ಇದರಲ್ಲಿ ಸೆಕೆಂಡ್ ಸೀನಲ್ಲಿ ಬರುತ್ತೆ. ಸೊ ಬ್ಯಾಕ್ಗ್ರೌಂಡೆಲ್ಲ ಇದೆ, ನರೇಟಿಂಗ್ ಏನಿದೆ ಅಂತ, ಆ ದಿನ ಶಾಲೆಗೆ ಹೊಸ ವಿದ್ಯಾರ್ಥಿ ಬಂದನು ಅಂತ ಇದೆ. ಸೊ ನೀವು ಕ್ಯಾರೆಕ್ಟರ್. ಸೊ ಡೈಲಾಗ್ ಕೂಡ ಇದೆ, ಟೀಚರ್ ಮತ್ತು ಚಿನ್ನು 2 ಅಷ್ಟೇ ಡೈಲಾಗ್ ಇದೆ. ಸೊ ನಾನು ಅದಕ್ಕೆ ಹೇಳಿದ್ದು, ಇವಾಗ ಏನಾದರೂ ಮೋರ್ ದ್ಯಾನ್ 3 or 4 ಮಾಡಿದ್ರೆ ಡ್ಯೂರೇಷನ್ ಜಾಸ್ತಿ ಆಗಿಬಿಡುತ್ತೆ. ಸೊ ನಾವು ಲಾಂಗ್ ವೀಡಿಯೋಸ್ ಮಾಡಬೇಕು. ಸೊ ಒಂದೊಂದು ಸೀನ್ ಕೂಡ ನಮಗೆ ಡೈಲಾಗ್ ಜಾಸ್ತಿ ಆಗ್ದಾಗ ಅದು ಕರೆಕ್ಟಾಗಿ ಬರೋಲ್ಲ. ಸೊ 2 to 3 ಡೈಲಾಗ್ಸ್ ಈಸ್ ಎನಫ್. ಸೊ ಅದಕ್ಕೆ 2 to 3 ಡೈಲಾಗ್ಸ್ ಅಂತ ನಾನು ಅದರಲ್ಲಿ ಮೆನ್ಷನ್ ಮಾಡಿರೋದು. ಇವಾಗ ನಾವು ಏನು ಮಾಡಬೇಕು ಅಂತಂದರೆ, ಇದು ಫುಲ್ಲು ನಾವು ಪೇಸ್ಟ್ ಮಾಡ್ಕೋಬೇಕು. ಫುಲ್ ಏನು ಸೀನ್ ಇದೆಯೋ ಅದೆಲ್ಲ ಫುಲ್ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಇವಾಗ ಕುಡೋಕೆ ಹೋಗಬೇಕು. ಸೊ ಇವಾಗ ನೀವು ಪೇಸ್ಟ್ ಮಾಡ್ಕೊಳ್ಳಿ ಒಂದು ಸೆಕೆಂಡ್ ಸೀನ್ ಫುಲ್ಲು. ಸೊ ಪೇಸ್ಟ್ ಮಾಡಿಕೊಂಡು ಇವಾಗ ನೀವು ಗ್ರೋಕ್ ಓಪನ್ ಮಾಡಿ. ಸೊ ಓಪನ್ ಮಾಡಿ ಇಮೇಜ್ ಅಂತ ಇದೆ, ಅದು ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ನೀವು ಈ ಥರ ಮಾಡಿದ್ರೆ, ಈ ಥರ ಪೇಸ್ಟ್ ಮಾಡಿಕೊಂಡ್ರೆ. ಸೊ ಇವಾಗ ನಾನು ಹೇಳ್ದಂಗೆ ನರೇಟಿಂಗ್ ಮತ್ತು ಡೈಲಾಗ್ 2 ಇದೆ. ಸೊ ನಾವು ಏನು ಫಸ್ಟ್ ಮಾಡಬೇಕು, ಡೈಲಾಗ್ ಏನಿರುತ್ತೋ ಅದನ್ನು
ರಿಮೂವ್ ಮಾಡಬೇಕು. ಸೊ ಲಾಸ್ಟಲ್ಲಿ ನೀವು ಆ್ಯಡ್ ಮಾಡಬೇಕು ಏನಂತಂದರೆ ವಿತ್ ಹೈ ಕ್ವಾಲಿಟಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದೊಂದ್ಸರಿ ಇದರಲ್ಲಿ ಬರಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನಾವು ಆ್ಯಡ್ ಮಾಡಬೇಕು. ಸೊ ಆಮೇಲೆ ಜಪಾನಿ ಸ್ಟೈಲ್, ನಾನು ಹೇಳ್ದಂಗೆ ನಾನು ಜಪಾನಿ ಸ್ಟೈಲ್ ಯೂಸ್ ಮಾಡ್ತಿದ್ದೀನಿ. ಸೊ ಜಪಾನಿ ಸ್ಟೈಲ್ ಅನಿಮೇಷನ್ ವಿಡಿಯೋ. ಸೊ ಇವಾಗ ಇದರಲ್ಲಿ ನಾವು ನೋಡ್ತಿರ್ಬೋದು, ಅಲ್ಲಿ ಗ್ಯಾಲರಿ ಅನ್ನೋ ಸಿಂಬಲ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದೆ ಮತ್ತು ವಿಡಿಯೋ ಇದೆ. ಸೊ ನೀವು ವಿಡಿಯೋ ಕನ್ವರ್ಟ್ ಮಾಡಿ ಮತ್ತೆ ಏನು ಮಾಡಬೇಕು, ಕ್ಯಾರೆಕ್ಟರ್ಸ್ ಮೀನ್ಸ್ ಏನು ಫೋಟೋಸ್ನ ನೀವು ಪಿಕ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರೋ ಅದನ್ನು ನೀವು ಆ್ಯಡ್ ಮಾಡಬೇಕು ಇಲ್ಲಿ. ನೆಕ್ಸ್ಟ್ ನೀವು ಯಾವ ಫೋಟೋ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಸೊ ಸೆಲೆಕ್ಟ್ ಮಾಡಬೇಕಾದ್ರೆ ರೈಟ್ ಮಾರ್ಕ್ ಅಂತ ಸಿಂಬಲ್ ಬರುತ್ತೆ. ಸೊ ಸೆಲೆಕ್ಟ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ನೀವು ಸರ್ಚ್ ಅಂತ ಕೊಡ್ಬೋದು. ಒಂದು ಸರಿ ಮಾತ್ರ ಅದು ಲಿಮಿಟೇಷನ್ ನಿಮಗೆ ತೋರಿಸುತ್ತೆ 3 ಫೋಟೋಸ್ ಅಂತ. ಸೊ ಆಮೇಲೆ ನೀವು ಒಂದು ಸ್ವಲ್ಪ ಟ್ರೈ ಮಾಡ್ತಾ ಹೋದಂಗೆ ನೀವು 6 ಫೋಟೋಸ್ ತನಕ ನೀವು ಹಾಕ್ಬೋದು. ಸೊ ಇವಾಗ ಮಾತ್ರ ಲಿಮಿಟೇಷನ್ ತೋರಿಸ್ತಿದೆ. ನೀವು ನೆಕ್ಸ್ಟು ನೀವು ಮಾಡ್ಬೋದು, ಮೋರ್ ದ್ಯಾನ್ 5 ನೀವು ಹಾಕ್ಬೋದು. ಸೊ ನೀವು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇಮೇಜ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಿಮಗೆ ಅಲ್ಲಿ ಏನು ಕಾಪಿ ಮಾಡ್ಕೊಂಡಿರ್ತೀರಿ, ಮೀನ್ಸ್ ಏನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿರ್ತೀರಿ ಆ ಇಂಟರ್ಫೇಸ್ ಬರುತ್ತೆ. ಸೊ ಅದರಲ್ಲಿ ನೀವು ಯಾವ್ದಾದ್ರು ಡೈಲಾಗ್ ಏನಾದ್ರು ಆ್ಯಡ್ ಮಾಡಬೇಕಂತಂದರೆ ಅಥವಾ ಆ ಕ್ಯಾರೆಕ್ಟರ್ ನಿಮ್ಗೆ ಅಲ್ಲಿ ಬರಬೇಕಂತಂದರೆ, ಸೊ ಇವಾಗ ಏನೋ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರಲ್ವಾ, ಸೊ ಆ ದಿನ ಶಾಲೆಗೆ ಹೊಸ ವಿದ್ಯಾರ್ಥಿ ಬಂದರು ಅಂತ ಇದೆ. ಸೊ ಅದರಲ್ಲಿ ಹೊಸ ವಿದ್ಯಾರ್ಥಿ ಅಂತ ಅಂದರೆ ಅಲ್ಲಿ 3rd ಇಮೇಜ್ ಇದೆ. ಸೊ ಆ 3rd ಇಮೇಜ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಸೊ ಇಮೇಜ್ 3 ಅಂತ ಆ ಥರ ಬರುತ್ತೆ. ಸೊ ಅದರಲ್ಲಿ ನೀವು ಬ್ರಾಕೆಟ್ ಹಾಕಿ, ನರೇಟಿಂಗ್ ಮಾತ್ರ ಬ್ರಾಕೆಟ್ ಹಾಕಿ, ನೀವು ಡೈಲಾಗ್ಸ್ ಏನಾದ್ರು ಮಾಡಬೇಕಂತಂದರೆ ಸೊ ಏನು ಬೇಕಾಗಲ್ಲ. ಸೊ ನರೇಟಿಂಗ್ ಮಾತ್ರ ಬ್ರಾಕೆಟ್ ಹಾಕಿ ನೀವು ಅದನ್ನು ಕೊಡ್ಬೋದು. ಸೊ ಆ ಥರ ಕೊಟ್ಟಾದ್ಮೇಲೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯಾ, ಏನಾದ್ರು ಮಾಡಬೇಕಾ ಅಂತಲೇ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಚೆಕ್ ಮಾಡೋದಿದ್ರೆ ಅವಾಗಲೇ ಮಾಡಬೇಡಿ. ಅವಾಗಲೇ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಇದು ಕೂಡ ಬೇಗನೆ ಆಗುತ್ತೆ. ಆ ದಿನ ಶಾಲೆಗೆ ಹೊಸ ವಿದ್ಯಾರ್ಥಿ ಬಂದನು. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂತಂದರೆ, ಸೊ ಅದನ್ನು ಎಲ್ಲನೂ ಬ್ಯಾಕ್ ಮಾಡ್ಕೊಳ್ಳಿ. ಅದು ಏನು ಪೇಸ್ಟ್ ಮಾಡ್ಕೊಂಡಿದ್ರೋ ಅದನ್ನೆಲ್ಲನೂ ಕ್ಲಿಯರ್ ಮಾಡ್ಕೊಂಡು ಇವಾಗ ಮತ್ತೆ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನೀವು ಏನು ಮಾಡಬೇಕಂತಂದರೆ ನರೇಟಿಂಗ್ ಏನಿದೆಯೋ ಅದನ್ನು ರಿಮೂವ್ ಮಾಡಬೇಕು. ನರೇಟಿಂಗ್ ಮಾತ್ರ ರಿಮೂವ್ ಮಾಡಿ. ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನರೇಟಿಂಗಲ್ಲಿ ಟೀಚರ್ ಅಂತ ಒಂದಿದೆ. ಸೊ ಆವಾಗ ನಾವು ಟೀಚರ್ದು ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಸೊ ಟೀಚರ್ ಡೌನ್ಲೋಡ್ ಮಾಡ್ಕೊಂಡು ಆ ಪ್ಲೇಸ್ ಹಾಕೊಂಡಿದೆ. ಸೊ ಅದರ ಸೆಲೆಕ್ಟ್ ಮಾಡ್ಕೊಂಡು ನೀವು ಅದರಲ್ಲಿ ಆ್ಯಡ್ ಮಾಡಿ. ನೀವು ನೋಡಿದಂಗೆ 2 ಡೈಲಾಗ್ಸ್ ಇದೆ. ಸೊ ಟೀಚರ್ ಮತ್ತು ಚಿನ್ನು ಅಂತ ಡೈಲಾಗ್ಸ್ ಇದೆ. ಟೀಚರ್ ಡೈಲಾಗ್ಸ್ ಆದಮೇಲೆ ಟೀಚರ್ದು ಇಮೇಜ್ ಇದೆಯಲ್ವ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಮೇಜ್ 4 ಅಂತ ಬರುತ್ತೆ. ನೀವು ನೋಡ್ತಿರ್ಬೋದು ಇಮೇಜ್ 4 ಅಂತ ಬರುತ್ತೆ. ಮತ್ತು ಚಿನ್ನು ಅಂತ ಡೈಲಾಗ್ ಇದೆ. ಸೊ ಅದರಲ್ಲಿ ನೀವು ಚಿನ್ನು 3rd ಇಮೇಜ್ ಅಂತ. ಸೊ ನೀವು ಆ 3rd ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ಇಮೇಜ್ 3rd ಅಂತ ಬರುತ್ತೆ. ಸೊ ಅವಾಗ ಡೈಲಾಗ್ ಅದಕ್ಕೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಡೈಲಾಗು ಯಾರ್ದಿದ್ದು ಅಂತ. ಮಕ್ಕಳೇ, ಇವರು ಚಿನ್ನು. ನಮಸ್ಕಾರ. ಸೊ ಇಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಕ್ವಾಲಿಟಿಯಾಗಿ ಬಂದಿದೆ. ಡೈಲಾಗ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೆ ಆ ಥರ ಏನಾದ್ರು ಇಮೇಜ್ ನೀವು ಕ್ರಿಯೇಟ್ ಮಾಡಿಕೊಂಡು ಇಮೇಜು ಅಲ್ಲಿ ಮೆನ್ಷನ್ ಮಾಡ್ಕೊತ ಹೋದರೆ ನೀವು ಚೆನ್ನಾಗಿ ಮಾಡ್ಬೋದು. ಇದೇ ಥರನೇ ಎಲ್ಲ ವೀಡಿಯೋನೂ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಕ್ಲಾರಿಟಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ವಾಯ್ಸ್ ಓವರ್ ಎಲ್ಲವೂ ಚೆನ್ನಾಗಿ ಬರುತ್ತೆ. ಸೊ ಇದು ಕಂಟಿನ್ಯೂ ಮಾಡ್ಕೊತ ಹೋದರೆ ನಿಮಗೆ ಯೂಟ್ಯೂಬಲ್ಲಿ ತುಂಬಾ ಚೆನ್ನಾಗಿ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ನಮ್ಮದು ಲಾಸ್ಟ್ 5% ಕೆಲಸ ಏನಂತ ಅಂದರೆ ನಾವು ಎಡಿಟ್ ಮಾಡೋದಕ್ಕೆ ನಾವು ಈ VN ಆ್ಯಪ್ ಯೂಸ್ ಮಾಡ್ತಾಯಿದ್ದೀವಿ. ಸೊ VN ಆ್ಯಪ್ ಯೂಸ್ ಮಾಡಿ
ಸೊ ಇವಾಗ ವೀಡಿಯೋ ಹೆಂಗೆ ಕ್ರಿಯೇಟ್ ಮಾಡೋದಂತ ನಿಮಗೆ ಗೊತ್ತಾಯಿತು. ಇವಾಗ ನಾನು ಎಡಿಟ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಸೊ ಇವಾಗ ಎಡಿಟಿಗೆ ನಾವು ಏನು ಮಾಡಬೇಕು ಅಂತಂದರೆ VN ಆ್ಯಪ್ನ ಯೂಸ್ ಮಾಡ್ಕೋಬೇಕು. ಈ VN ಆ್ಯಪ್ನ ಯೂಸ್ ಮಾಡ್ಕೋಬೇಕು. ಸೊ ನೀವು VN ಆ್ಯಪ್ ಯೂಸ್ ಮಾಡ್ಬೋದು ಅಥವಾ ಬೇರೆ ಆ್ಯಪ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು VN ಆ್ಯಪಲ್ಲಿ ಹೆಂಗೆ ಎಡಿಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ VN ಆ್ಯಪ್ ಓಪನ್ ಮಾಡಿ ಬರುತ್ತೆ, ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನ್ಯೂ ಪ್ರೊಜೆಕ್ಷನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದಾಗ ಸೇವ್ ಕೊಡಿ. ಇವಾಗ ನೀವೇನೇನು ವೀಡಿಯೋನ ಕ್ರಿಯೇಟ್ ಮಾಡಿದ್ದೀರೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. 4 ಕ್ರಿಯೇಟ್ ಮಾಡಿದ್ದೆ, ಸೊ 4 ಹಾಕ್ತಿದ್ದೀನಿ. ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ಒರಿಜಿನಲ್ ಅಂತ ಇದೆಯಲ್ಲ. ಸೊ ಈಗ ವೀಡಿಯೋ ಸ್ಟೈಲ್ ಮೀನ್ಸ್ ಯೂಟ್ಯೂಬಲ್ಲಿ ಹಾಕ್ತಿದೆ, ನೀವು 16:9 ಅಂತ ಹಾಕಬೇಕು. ಅಥವಾ ನೀವು ಟಿಕ್ಟಾಕ್ ಅಥವಾ ರೀಲ್ಸಲ್ಲಿ ಏನಾದ್ರು ಮಾಡಬೇಕಂತಂದರೆ ಈಗ ತುಂಬ ಆಪ್ಷನ್ಸ್ ಇದೆ ನೋಡಿ. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ನಾನು ಯೂಟ್ಯೂಬಲ್ಲಿ ಹಾಕ್ತಿರೋದಕ್ಕೋಸ್ಕರ ನಾನು 16:9 ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ರೈಟ್ ಮಾರ್ಕ್ ತೊಗೊಳ್ಳಿ. ಸೊ ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ನೀವು ಬೇರೆ ಏನಾದರೂ ನೀವು ಆ್ಯಪ್ ಯೂಸ್ ಮಾಡಬೇಕು ಅಂತಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ನೀವು ಬೇರೆ ಏನಾದರೂ ಮ್ಯೂಸಿಕ್ನ ನೀವು ಸಪ್ರೇಟಾಗಿ ಡೌನ್ಲೋಡ್ ಮಾಡ್ಕೋಬೇಕು, ಆ ಥರ ಏನಾದರೂ ಇರುತ್ತೆ. ಸೊ ಇವಾಗ ನೀವು ವೀಡಿಯೋಸ್ ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೊಂಡಾದ್ಮೇಲೆ ನಿಮ್ಗೆ ಏನಾದರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು ಅಂತ ಅನಿಸಿದ್ರೆ ನೀವು ಸೊ ಇಲ್ಲಿ ಮ್ಯೂಸಿಕ್ ಅಂತ ಟ್ಯಾಪ್ ಟು ಆ್ಯಡ್ ಮ್ಯೂಸಿಕ್ ಅಂತ ಇದೆಯಲ್ಲ, ಸೊ ಈ ಮ್ಯೂಸಿಕ್ ಪ್ಲಸ್ ಐಕಾನ್ ಅಂತ ಇದೆಯಲ್ಲ, ಸೊ ನೀವು ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಮ್ಯೂಸಿಕ್ ಎಫೆಕ್ಟ್ ಮತ್ತು ರೆಕಾರ್ಡ್ ಅಂತ ಇದೆ. ಸೊ ನೀವು ಅದರಲ್ಲಿ ಮ್ಯೂಸಿಕ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮ್ಯೂಸಿಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಅದರಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಇದೆ, ವ್ಲಾಗ್, ಪಾಪ್, ಡೈನಾಮಿಕ್, ಫ್ರೆಶ್, ತುಂಬ ಥರ ಆಪ್ಷನ್ಸ್ ಇದೆ. ಸೊ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡಿಕೊಂಡು, ನಾನು ಫ್ರೆಶಲ್ಲಿ ಯೂಸ್ ಮಾಡಿಕೊಂಡು, ಸೊ ಐ ಆಲ್ರೆಡಿ ಡೌನ್ಲೋಡ್ ದಿಸ್ ಒನ್, ಫಸ್ಟ್ ಒನ್ ನೀವು ಕೇಳಿಸ್ಕೋಬೋದು. ಬೇಡ ಅಂದ್ಕೊತೀನಿ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡ್ಬೋದು ಅಲ್ಲಿ ಯೂಸ್ ಅಂತ ಇದೆಯಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಬರುತ್ತೆ. ಸೊ ಅದರಲ್ಲಿ ನೀವು 100% ವಾಲ್ಯೂಮ್ ಇದೆಯಲ್ಲ ಅದನ್ನು 20 ಮಾಡ್ಕೊಳ್ಳಿ, ಅದು ಅಡ್ಜಸ್ಟ್ ಆಗುತ್ತೆ ನಿಮಗೆ ವೀಡಿಯೋಗೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕೆಲ್ಲ ಇದು ತುಂಬಾ ಕಡಿಮೆನೇ ಇರಬೇಕು, 20 ಇದ್ದರೆ ನಿಮ್ಗೆ ಕರೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ ನೀವು ರೈಟ್ ಮಾರ್ಕ್ ಅಂತ ಇದೆಯಲ್ಲ ಕೆಳಗೆ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಸೊ ಆವಾಗ ಈ ಥರ ಬರುತ್ತೆ, ನೀವು ನೋಡ್ಬೋದು ಇವಾಗ ಹೇಗೆ ಬಂದಿದೆ ವಿಡಿಯೋ ಅಂತ. ಒಂದು ಸುಂದರ ಹಳ್ಳಿಯಲ್ಲಿ ಒಂದು ಪುಟ್ಟ ಶಾಲೆ ಇತ್ತು. ಅಲ್ಲಿ ಓದುತ್ತಿದ್ದ ಮಕ್ಕಳು ಎಲ್ಲರೂ ತುಂಬಾ ಸಂತೋಷವಾಗಿದ್ರು. ಇವತ್ತು ಶಾಲೆಯಲ್ಲಿ ಏನು ಮಜಾ ಇರಬಹುದು. ನಾನು ಆಟದ ಸಮಯಕ್ಕೆ ಕಾಯ್ತಿದ್ದೀನಿ. ಆ ದಿನ ಶಾಲೆಗೆ ಹೊಸ ವಿದ್ಯಾರ್ಥಿ ಬಂದನು. ಮಕ್ಕಳೇ, ಇವರು ಚಿನ್ನು. ಲಾಸ್ಟಲ್ಲಿ VN ಆ್ಯಪ್ದೇ ಒಂದು ಬ್ಲ್ಯಾಕ್ ಇಮೇಜ್ ಇದೆಯಲ್ಲ, ಸೊ ಅದನ್ನು ನೀವು ಡಿಲೀಟ್ ಮಾಡ್ಕೋಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮಾಡ್ಕೋಬೋದು. ಸೊ ನೀವು ಇವಾಗ ಕೇಳ್ಬೋದು ಅಲ್ಲಿ ಗ್ರಾಕ್ ಅಂತ ವಾಟರ್ ಮಾರ್ಕ್ ಬಂದಿದೆ, ಏನು ಮಾಡಬೇಕು ಅಂತಂದು. ಸೊ ಅದಕ್ಕೆ ನೀವೇನು ಮಾಡಬೇಕಂತಂದರೆ ನೀವು ಅದನ್ನು ಹೈಡ್ ಮಾಡ್ಬೋದು. ಸೊ ಏನಾದರೂ ಆ್ಯಡ್ ಮಾಡಿ, ಸೊ ಅದನ್ನು ನೀವು ಹೈಡ್ ಮಾಡ್ಬೋದು. ನೀವು ಇದರಲ್ಲಿ ಇಮೇಜ್ ಅಂತ ಇದೆಯಲ್ವ ಥರ್ಡ್ ಆಪ್ಷನ್ನು, ಸೊ ಅದರಲ್ಲಿ ನೀವು ನೋಡಿದ್ರೆ ಅಲ್ಲಿ ಸ್ವಲ್ಪ ನಿಮ್ಮ ಕಲೆಕ್ಷನ್ ಎಲ್ಲ ಸಿಗುತ್ತೆ. ಸೊ ಅದರಲ್ಲಿ ನೀವು ಏನಾದರೂ ಹೈಡ್ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಒನ್, ಸೊ ನೀವು ಅಲ್ಲಿ ಮೇಲೆ ನೋಡ್ಬೋದು ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಅದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಸೊ ಡೌನ್ಲೋಡ್ ಆಗ್ತಾ ಇದೆ ಇವಾಗ ವಿಡಿಯೋ. ಸೊ ಇದಾಗಿತ್ತು ಕಾರ್ಟೂನ್ ವಿಡಿಯೋ ಹೇಗೆ ಮಾಡೋದು ಅಂತ. ಸೊ ಇವಾಗ ನಿಮ್ಗೆ ಗೊತ್ತಾಗಿದೆ ಹೇಗೆ ಮಾಡೋದು ಅಂತ. ಇಷ್ಟೊತ್ತು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ಐ ಹೋಪ್ ಆಲ್ ಆರ್ ಅಂಡರ್ಸ್ಟುಡ್. ಥ್ಯಾಂಕ್ ಯು. ಸೊ ಇದೇ ಥರ ವಿಡಿಯೋ ಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.